ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಹಾಸ್ಪಿಟ್ಲಲ್ಲಿರೋ ಅಣ್ಣ, ಯೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಎದ್ದಿದ್ದು 12 ಗಂಟೆಗಾದ್ರೂ ಚಿಕನ್ ತಂದ್ಬಿಟ್ಟು KFC ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಮೈದಾ ಹಿಟ್ಟದ್ದು ಕಲಸಿ ಲೇಸ್ ಪ್ಯಾಕೆಟನ್ನು ಲೇಸೆಲ್ಲ ಸ್ಮ್ಯಾಶ್ ಮಾಡಿ ಹಾಕಿ ಅದಕ್ಕೆ ಚಿಕನ್ನೆಲ್ಲ ಅದ್ದಿ ಮಿಕ್ಸ್ ಮಾಡಿಕೊಂಡು ಎತ್ತಿಕೊಂಡು ಬೆಂಕಿ ಹಚ್ಚಿ ಎಣ್ಣೆ ಹಾಕಿ ಅದಕ್ಕೆ ಫ್ರೈ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲನೂ ತಟ್ಟೆಗೆ ಹಾಕ್ಕೊಂಡು ತಿನ್ನೋಣ ಅಂತ ಕೂತ್ಕೊಂಡಾಗ ಫೈನಲಾಗಿ ಈ ಥರ ಕಾಣಿಸ್ತಾ ಇತ್ತು. ಬೇಗ ಬೇಗ ತಿಂದ್ಬಿಟ್ಟು ನಾನು ನನ್ನ ಫ್ರೆಂಡು ಸ್ಕಿನ್ ಅಲರ್ಜಿ ಆಗಿತ್ತು, ಸೊ ಹಾಸ್ಪಿಟ್ಲಿಗೆ ಹೋಗಿದ್ದು. ಅದಕ್ಕೆ ವ್ಲಾಗಿಗೆ ಹಾಯ್ ಅಂತ ಅನ್ನೋ ಅಂದರೆ ಎಲ್ಲ ಏನು ಮಾಡ್ತಿದ್ದೀರಾ, ಬರ್ರ 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 ಬರ್ರ. ಅಲ್ಲೋಗಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಅರ್ಧ ಗಂಟೆ ಯಾರು ಕ್ಯಾರೆಕ್ಕೆ ಅನ್ನಲಿಲ್ಲ. ಟಿವಿಲೇನೋ ಆಪ್ರೇಷನ್ ಮಾಡ್ತಿದ್ದೀನಿ ಕೇಳಿದ್ರೆ ನಿಮ್ಗೆ ಯಾಕೆ ಬೇಕದು ಮುಚ್ಕೊಂಡು ಹೋಗಲ್ಲ. ಇಮೋಷನಲ್ ಡ್ಯಾಮೇಜ್ ಆಯ್ತು. ಆಮೇಲೆ ಏನಿಲ್ಲ ರಂಗಣ್ಣ, ಡಾಕ್ಟ್ರು ಕರೆದ್ರು, ಸೀದಾ ಹೋಗಿ ಚೆಕಪ್ ಎಲ್ಲ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗಿ ಇವತ್ತೊಂದು ಫಂಕ್ಷನ್ ಇತ್ತು ಅರ್ಶಿನ ಗುಂಟಲ್ಲಿ. ಸೊ ಬೇಗ ರೆಡಿ ಆಗ್ಬಿಟ್ಟು ಹೊರಟೆ. ಮದುವೆ ಇತ್ತು, ಹೋಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಫೋಟೋ ಹೊಡ್ಸ್ಕೊಂಡು ಸೀದಾ ಊಟಕ್ಕೆ ಹೋಗಿ ದೋಸೆ ತಿಂದು ಪಲಾವ್ ತಿಂದು ಅನ್ನ ಹಾಕ್ಸ್ಕೊಂಡು ರಸಮ್ ಹಾಕ್ಸ್ಕೊಂಡು ತಿಂದ್ಬಿಟ್ಟು ಸೀದಾ ಹೋಗಿ ಬೀಡ ಹಾಕ್ಕೊಂಡು ಮನೆಗೆ ಹೋದೆ.